ಸರ್, ಇತ್ತೀಚೆಗೆ ಸೌಜನ್ಯ ಪ್ರಕರಣದಲ್ಲಿ ರಾಜ್ಯಾದ್ಯಂತ ಸುದ್ದಿಯಾಗಿದ್ರೆ ಮುಂದಿನ ನಡೆ ನಿಮ್ದೇನಾಗಿದೆ ಸರ್? ನೋಡಿ, ಅಕ್ವಿಟಲ್ ಕಮಿಟಿಯಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ದೊಡ್ಡ ಮಟ್ಟದ ಮೋಸ ಆಗೈತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದಲ್ಲಿರೋಂತಹ 6 ಕೋಟಿ ಜನ ಸೌಜನ್ಯ ಪರವಾಗಿ ನಿಂತಿದ್ದಾರೆ. ಕೇವಲ 60-70 ಜನ ಇವ್ರು ಹೇಳ್ತಾ ಇದ್ರಲ್ಲ, ಈಗ ಇವರು ಡಿ ಕೆ ಶಿವಕುಮಾರ್ ಅಂತವ್ರು 100 ಜನ, 100 ಜನ ಅನ್ಕೊಳ್ರಿ. ಆ 100 ಜನ ಮಾತ್ರನೇ ಈ ಅತ್ಯಾಚಾರಿಗಳ ಪರವಾಗಿ ನಿಂತಿರೋವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ಜನತೆ ಎಲ್ಲ ಒಂದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಥರ ಪಾಠ ಕಲಿಸ್ಬೇಕು, ಮತ್ತು ಅಲ್ಲಿ ಸೌಜನ್ಯ ಅತ್ಯಾಚಾರಿಗಳಿಗೆ ಯಾವ ಥರ ಪಾಠ ಕಲಿಸ್ಬೇಕು, ಸೌಜನ್ಯ ಒಂದು ಸಾವಿಗೆ ಯಾವ ಥರ ನ್ಯಾಯ ಸಿಗಬೇಕು, ಸುಮಾರು ಎವಿಡೆನ್ಸ್ ಇದೆ. ಹಂತವಾಗಿ ಮಾಧ್ಯಮ ಮಿತ್ರರ ಮುಖಾಂತರ ಮುಂದೆ ಬಂದು ತಗೊಂಡ್ಬಂದು ಕೊಡ್ತೀನಿ ಸರ್, ಏನು ಅಭ್ಯಂತರ ಇಲ್ಲ. ಸೌಜನ್ಯ ಹೋರಾಟಗಾರರ ವಿರುದ್ಧ ಸೂಲಿಬೆಲೆ ಚಕ್ರವರ್ತಿ ಆಗಲಿ ಮತ್ತು ಪುನೀತ್ ಕೆರಳಿ ಆಗಲಿ ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ ಸರ್. ಈಗ ಅವನು ಯಾರು ಪುನೀತ್ ಕೆರಳಿ, ಅವನು ಯಾರು ಅನ್ನೋದೇ ಏನೂ ಅರ್ಥನೇ ಆಗಲ್ಲ ಸರ್. ಈಗ ಏನು ಯೋಗ್ಯತೆ ಇದೆ ನಮ್ಮ ವಿಚಾರವಾಗಿ ಅವನು ಈಗ ನನ್ನ ಬಗ್ಗೆನೂ ಮಾತಾಡಿದ್ದಾನೆ, ನನ್ನ ಬಗ್ಗೆ ಮಾತಾಡೋ ಅಂಥ ಯೋಗ್ಯತೆ ಆಗ್ಬೋದು, ಅಥವಾ ಯಾವ ಕ್ವಾಲಿಟಿ ಇದೆ, ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕೊಟ್ಟು, ಈಗ ರಾಮಾಯಣದಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಕೊಟ್ಟು ಸಂದೇಶ್ ನೀನು ಪುನೀತ್ ಕೆರಳಿ ಇಬ್ಬರು ಕೂತ್ಕೊಂಡು ವಾದ ವಿವಾದ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಕೂರಿಸಿದ್ರೆ ಅದರಲ್ಲಿ ಪುನೀತ್ ಕೆರಳಿ ಅನ್ನೋ ವ್ಯಕ್ತಿ ಗೆಲ್ತಾನಾ? ಸಾಧ್ಯನೇ ಇಲ್ಲ. ನನ್ನ ವಿರುದ್ಧ ವಾದ ವಿವಾದದಲ್ಲಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ವಾದ ವಿವಾದ ಬಿಟ್ಬಿಡ್ರಿ, ಈ ಫೈಟಿಂಗು ಯಾವುದಾದ್ರೂ ಕುಸ್ತಿ ಆಗ್ಬೋದು, ಕಿಕ್ ಬಾಕ್ಸಿಂಗ್ ಆಗ್ಬೋದು, ಯಾವುದೋ ನಮ್ಮ ರೆಸ್ಲಿಂಗ್ ಆಗ್ಬೋದು, ಫೈಟಿಂಗ್ ಆಗ್ಬೋದು, ಯಾವುದೇ ಕಾಂಪಿಟೇಷನ್ ಬಿಡಲಿ, ನನ್ನ ವಿರುದ್ಧ ಗೆಲ್ಲೋ ಅಂಥ ಸಾಮರ್ಥ್ಯ ನೋಡಿ ಇಂಥ ವ್ಯಕ್ತಿಗಳಿಗೆ ಇಲ್ಲ. ಮಾತಾಡಿದ್ರೆ ನಿಮ್ಮ ಗಂಡಸ್ತನ ತೋರಿಸ್ರಿ. ಮತ್ತು ಮೊನ್ನೆ ಯಾವುದೋ ಇದರಲ್ಲಿ ಕೋಲಾರಿಂದ ಸೆಡೆ ಬರ್ತಾನೆ ಅಂತ ಹೇಳ್ಬಿಟ್ಟು ಮಾತಾಡೋನಿ. ಅಲ್ಲ, ನನ್ನೊಂದು ಸೆಡೆ ಅನ್ನೋದಂತೆ. ಯಾರೋ ಇವನು ಪುನೀತ್ ಕೆರಳಿ, ಅವನೇನೋ ನನ್ನ ಹತ್ರ ಬಂದವನಂದ್ರೆ ಅವನೇ ಪ್ರೆಗ್ನೆಂಟ್ ಆಗ್ಬಿಡ್ತಾನೆ. ಯಾರೋ ಅವನೇ ಪ್ರೆಗ್ನೆಂಟ್ ಆಗ್ಬಿಡ್ತಾನೆ. ಮತ್ತು ಅವನ್ಯಾರೋನೋ ವಸಂತ್ ಗಿಳಿಯಾರು ಮಾತಾಡೋನಿ. ಅವನೇನು ಮಾತಾಡಿದಾನಂದರೆ, ಸಂದೇಶ್ಗೇನಾದರೂ ಗಂಡಸ್ತನ ಇದ್ದರೆ, ಸಂದೇಶ್ಗೇನಾದರೂ ತಾಕತ್ತಿದ್ರೆ ಇಲ್ಲಿ ಬಂದು ನೀನು ನಿರೂಪಿಸು ಅಂತ ಹೇಳ್ಬಿಟ್ಟು ಹೇಳೋನಿ. ಅಲ್ಲಣ್ಣ, ಈಗ ಗಂಡಸ್ಥಾನದ ಬಗ್ಗೆ ವಸಂತ್ ಗಿಳಿಯಾರು ಮಾತಾಡ್ತಾವನಂದ್ರೆ ಅವ್ನಿಗೆ ನಾನು ಗಂಡಸ್ಥಾನ ತೋರಿಸ್ಬೇಕಂದ್ರೆ ಅವ್ನು ಹೆಂಗ್ಸ ಅಲ್ಕ? ಅವ್ನು ಹೆಂಗ್ಸ? ಈಗ ವಸಂತ್ ಗಿಳಿಯಾರು ನನ್ನ ಗಂಡಸ್ಥಾನದ ಬಗ್ಗೆ ಮಾತಾಡೋವಂದ್ರೆ ಅವ್ನು ಹೆಂಗ್ಸಾದ್ರೆ ಬರಲಿ, ಅವನಿಗೂ ಒಂದು ಮಗು ಕೊಡೋಣ. ನೀನು ಹೆಂಗ್ಸಾದ್ರೆ ಪಾಪ ನಿಮಗೂ ನೋಡ್ರಿ, ದಲಿತರು ಭಾರತ ದೇಶದಲ್ಲಿ ಅತಿ ಹೆಚ್ಚು ಗಂಡಸ್ಥಾನ ಹೊಂದಿರೋಂಥ ಸಮುದಾಯ ದಲಿತ ಸಮುದಾಯ. ನಮ್ಮ ಹತ್ರ ಗಂಡಸ್ಥಾನದ ಬಗ್ಗೆ ಮಾತಾಡಬಾರ್ದು. ಇನ್ನು ಬೇರೆ ಇಂಥ ಮಾತುಗಳೆಲ್ಲ ಮಾತಾಡಿದ್ರೆ ಅದೊಂದು ಬೇಜಾರು. ಸುಮ್ಮನೆ ಅವೆಲ್ಲ ನನಗೆ ಇಷ್ಟ ಆಗಲ್ಲ. ಸುಮ್ಮನೆ ಯಾಕೆ ಬೇಕು, ಇದ್ರ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ಈಗಾಗಲೇ ಚಕ್ರವರ್ತಿ ಸೂಲಿಬೆಲೆ, ಅವನ್ಯಾರೋ ಪುನೀತ್ ಕೆರಳಿ, ಇವನ್ಯಾರೋ ವಸಂತ್ ಗಿಳಿಯಾರ್, ಇವ್ರ ಬಣ್ಣ ಎಲ್ಲ ಬಯಲಾಗ್ಬಿಟ್ಟೈತಿ, ಜನಗಳ ಮುಂದೆ ಐತೆ. ಈಗ ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇದ್ರೋ ಆ ಆರೋಪಿಗಳಿಗೆ ಶಿಕ್ಷೆ ಆಗೇ ಆಗ್ತೈತೆ. ಅವತ್ತಿನ ದಿನ ಇವರು ಎಲ್ಲೆಲ್ಲಿ ಮಕ್ಕಳು ಇಟ್ಕೊತಾರೋ ಅಥವಾ ಕರ್ನಾಟಕ ಬಿಟ್ಟು ಓಡೋಗ್ತಾರೇನೋ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.